ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದಷ್ಟು ಬೇಗ ಹುಷಾರಾಗ್ತೀನಿ. ನೀವ್ಯಾರು ಯೋಚನೆ ಮಾಡೋದು ಬೇಡ ಅಂತಂದು. ಚಿರು, ಯಾಕಪ್ಪ ಅಳ್ತಾ ಇದೀಯಾ? ನನ್ ಮಗಳು ಚೆನ್ನಾಗಿದೆ ತಾನೆ? ಅವಳಿಗೇನಾದ್ರೂ ಸಮಸ್ಯೆ ಆಗಿದೆಯಾ? ಅಯ್ಯೋ ಆಂಟಿ, ನೀವೇನು ಭಯ ಪಡಬೇಡಿ. ರಾಧಿಕಾ ಚೆನ್ನಾಗಿದ್ದಾಳೆ. ಅವಳಿಗೇನು ಆಗಲ್ಲ. ಆಗೋಕ್ ನಾನು ಬಿಡೋದೂ ಇಲ್ಲ. ಇಲ್ಲ, ನಿನ್ ಮಾತ್ ಕೇಳ್ತಿದ್ರೆ ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ನಮಗ್ ಸಮಾಧಾನ ಮಾಡಕ್ಕೇನೋ ನೀ ಹೀಗೆ ಹೇಳ್ತಿದ್ಯಾ ಅಂತ ಅನಿಸ್ತಿದೆ. ಹೇಳಪ್ಪ, ರಾಧಿಕಂಗೇನಾದ್ರೂ ತೊಂದ್ರೆ ಆಗಿದ್ಯಾ? ನಾವೊಂದ್ಸಲ ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ಲಾ? ಚಿರು, ನೀನ್ ಅಳ್ತಾ ಇರೋದ್ ನೋಡ್ತಾ ಇದ್ರೆ ನಂಗೆ ಯಾಕೋ ಭಯ ಆಗ್ತಾ ಇದೆಪ್ಪ. ಆಂಟಿ, ನೀವೇನು ಭಯ ಪಡಬೇಡಿ ಆಂಟಿ. ನಿಮ್ಗೆ ಗೊತ್ತು, ನನ್ ರಾಧಿಕಂಗೆ ಒಂದು ಸಣ್ಣ ನೋವಾದ್ರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗಿ ಅವಳಿಲ್ ಮಲಗಿರೋದನ್ನ ನಾನು ನೋಡಿದ್ನಲ್ವಾ, ಅದು ನನ್ ಗೊತ್ತಿಲ್ಲದೆ ನನ್ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೆ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಆಂಟಿ. ಚಿರಂತೋರೆ, ನಿಮ್ ಮಾತನ್ನ ನಾವು ನಂಬೋದ್ ತಾನೆ? ಖಂಡಿತ ನಂಬಿ. ನಾನು ಮತ್ತೆ ಅದನ್ನೇ ಹೇಳ್ತಿದ್ದೀನಿ. ರಾಧಿಕಾ ಚೆನ್ನಾಗಿದ್ದಾಳೆ, ಅವಳಿಗೇನು ಆಗಲ್ಲ. ನೀವ್ಯಾರೂ ಭಯ ಪಡಬೇಡಿ. ಆದಷ್ಟು ಬೇಗ ನಾನು ಗುಣ ಆಗ್ತೀನಿ ಅಂತ ನಿಮ್ಮೆಲ್ರಿಗೂ ಹೇಳಕ್ ಹೇಳಿದ್ಲು. ಅವಳು ಆದಷ್ಟು ಬೇಗ ಹುಷಾರಾಗ್ತಾಳೆ. ಅವಳಿಗೆ ರೆಸ್ಟ್ ಮಾಡಲಿ. ನೀವ್ಯಾರು ಚಿಂತೆ ಮಾಡಬೇಡಿ. ದೇವ್ರೆ, ನನ್ ಮಗಳು ಆದಷ್ಟು ಬೇಗ ಹುಷಾರಾಗಿ ಚಿರುಗೂ ಅವಳಿಗೂ ಮದ್ವೆ ಆಗೋ ಹಾಗೆ ಒಂದ್ ದಾರಿ ಮಾಡ್ಕೊಡಪ್ಪ. ರಾಧಿಕನ್ಗೋಸ್ಕರ ನಮ್ ಎಲ್ರಿಗಿಂತ ಜಾಸ್ತಿ ಮಿಡಿಯೋದು ಅಂದ್ರೆ ಅದು ಚಿರುನೇ. ಚಿರು, ಐ ಲವ್ ಯು ಚಿರು. ಸರ್ ಹೇಳಿ. ಚಿರಂತವ್ರೆ, ನಾವು ಆ CC ಕ್ಯಾಮ್ರಾ ಫುಟೇಜ್ ಇಟ್ಕೊಂಡು ಆ ಕಾರ್ ಓನರ್ ಯಾರು ಅಂತ ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ. ನೀವು ಈಗಲೇ ಸ್ಟೇಷನ್ಗೆ ಬರೋಕ್ಕಾಗತ್ತಾ? ಈಗಲೇ ಬರ್ತೀನಿ ಸರ್, ಇಲ್ಲೇ ಹತ್ರದಲ್ಲೇ ಇದ್ದೀನಿ. ಓಕೆ. ಶೋರ್ ಸರ್, ನೀವು ಇನ್ಫಾರ್ಮ್ ಮಾಡಲಿಲ್ಲ ಅಂದ್ರೂ ಇನ್ನು 24 ಗಂಟೆ ಒಳಗಡೆ ನಿಜವಾದ ಅಪರಾಧಿ ಯಾರು ಅಂತ ಕಂಡಿಡಿದು ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಸರ್. ಚಿರಂತ್, ಬನ್ನಿ ಕೂತ್ಕೊಳ್ಳಿ. ಸರ್ ಪರವಾಗಿಲ್ಲ. ಯಾರದು? ಒಂದು ನಿಮಿಷ ರೇ. ಗಂಗಾಧರ್ ಸರ್, ಕರ್ಕೊಂಬನ್ನಿ ಅವ್ರನ್ನ. ಸರಿ ಸರ್.
ನೋಡಿ ಇವನೇ. ರಾಸ್ಕಲ್, ಅದೇನಂದ್ರೆ ಸರ್, ನನ್ ರಾಧಿಕಂಗೆ ಆಕ್ಸಿಡೆಂಟ್ ಮಾಡ್ತೀಯಾ? ಚಿರಣ್, ನನ್ ರಾಧಿಕಂಗೆ ಆಕ್ಸಿಡೆಂಟ್ ಮಾಡ್ತೀಯಾ? ಹೇಯ್ ಹೇಳೋ, ಯಾಕೆ ನನ್ ರಾಧಿಕಂಗೆ ಆಕ್ಸಿಡೆಂಟ್ ಮಾಡ್ದೆ? ಹೇಯ್ ಹೇಳೋ ಹೇಳೋ. ಚಿರಣ್. ಮಾಡ್ಲಿಲ್ಲ ಸರ್, ದಯವಿಟ್ಟು ನನ್ನ ಹೇಯ್ ಹೇಳ್ತೀಯ ಇಲ್ವೋ? ಚಿರಣ್, ನಾನು ಸರಿ, ಮಾಡಿಲ್ಲ ಸರ್. ಸರ್ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? Please, ನಾನು ಚಿರಣ್. ಹ್ಯಾಂಡಲ್ ಮಾಡ್ತೀನಿ. ಹೇಯ್ ಸರ್. ಹೇಳೋ, ಯಾಕೋ ನನ್ ರಾಧಿಕಂಗೆ ಆಕ್ಸಿಡೆಂಟ್ ಮಾಡ್ದೆ? ನಿಜವಾಗ್ಲೂ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಚಿರಣ್, ಸರ್. ಏನು? ತಪ್ಪಿಲ್ವಾ? ಯಾರು ಹೇಳಿದ್ ನನ್ ರಾಧಿಕಂಗೆ ಆಕ್ಸಿಡೆಂಟ್ ಮಾಡಕ್ಕೆ? ಯಾಕೋ ನನ್ ರಾಧಿಕಂಗೆ ಆಕ್ಸಿಡೆಂಟ್ ಮಾಡ್ದೆ? ಹೇಯ್ ಹೇಳೋ. ಸರ್. ಚಿರಣ್, ಬಿಡಿ ಚಿರಣ್. ಚಿರಣ್, ಕೂಲ್ ಐಸೆ. ಚಿರಣ್, ಕೂಲ್. ಏಯ್ ಮರ್ಯಾದೆಯಿಂದ ನಿಜ ಹೇಳು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನಿಜ ಹೇಳು. ಚಿರು, ಚಿರು, ಪ್ಲೀಸ್ ಎಮೋಷನಲ್ ಆಗ್ಬೇಡಿ, ನಾನು ವಿಚಾರಿಸ್ತೀನಿ. ಸರ್, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಸರ್, ಈ ಕೆಲಸ ಇವನಾಗೆ ಮಾಡಿರಲ್ಲ, ಯಾರೋ ಇವನ್ ಕೈಯಿಂದ ಮಾಡ್ಸಿರ್ತಾರೆ. ಸರ್, ಇಂಥವ್ರಿಗೆ ತಲೆ ಗನ್ನಿಟ್ಟು ವಿಚಾರಣೆ ಮಾಡ್ಬೇಕು ಸರ್. ಚಿರಣ್. ಆಗ ಸತ್ಯ ಇವನ್ ಬಾಯಿಂದ ಹೊರಗಡೆ ಬರುತ್ತೆ. ಸರ್, ನನ್ಗೊಂದ್ 5 ನಿಮಿಷ ಟೈಮ್ ಕೊಡಿ ಸರ್. ಇವನನ್ನ ನನ್ ಸ್ಟೈಲಲ್ಲಿ ನಾನ್ ಡೀಲ್ ಮಾಡ್ತೀನಿ. ಚಿರು, ಅದೇನೇ ಇದ್ರು ಮೊದಲು ನೀವು ಎಮೋಷನಲ್ ಆಗೋದ್ ನಿಲ್ಸಿ, ಆಗ್ಲೇ ನಿಜವಾದ ಅಪರಾಧಿನ ಕಂಡುಹಿಡಿಯಕ್ಕಾಗೋದು. ಅಯ್ಯಯ್ಯೋ, ಇವನಿನ್ ಹೀಗೆ ಬಿಟ್ರೆ ಇವನ್ ಹೊಡೆದು ಬಡ್ದೆ ನನ್ನನ್ನು ಸಾಯಿಸ್ಬಿಡ್ತಾನೆ. ಇಲ್ಲ, ಹಾಗಾಗಕ್ ಬಿಡಬಾರ್ದು. ಯಾರು ಸತ್ರ ನಂಗೇನು, ಮೊದಲು ಇದರಿಂದ ನಾನು ಬಚಾವಾಗಬೇಕು. ಏಯ್, ಇನ್ನು ಏನೋ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ನಿಜ ಹೇಳೋ ಸರ್, ನಿಜ ಹೇಳೋ, ಸರ್, ನಿಜ ಹೇಳೋ. ನನ್ನ ಮಾತು ಕೇಳಿ ಸರ್. ಸರ್ ಹೇಳ್ತೀನಿ ಸರ್, ಹೇಳ್ತೀನಿ, ನಿಜಾನೇ ಹೇಳ್ತೀನಿ. ಹೇಳೋ. ಸರ್, ನೀವು ಹೇಳೋ ಹಾಗೆ ಆ ರಾಧಿಕಾ ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್. ಆ ಆಕ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಸರ್, ನನ್ನ ಕಾರ್ ಕಳೆದೋಗಿನೇ 2 ದಿವಸ ಆಗಿದೆ ಸರ್. ಏಯ್, ಹೊಡ್ದ ಅಂದ್ರೆ ಮುಖ ಮುತ್ತಿ ಎಲ್ಲ ಕಿತ್ತಾಕ್ಬಿಡ್ಬೇಕು. ಬಿಡಿ ಅವ್ರನ್ನ. ಸರ್ ಇರಿ ಸರ್, ಒಂದ್ ನಿಮಿಷ ನೋಡಿ ಸರ್, ಹೇಗೆ ಹೊಸ ಕತೆ ಕಟ್ತಾ ಇದ್ದಾನೆ ಇವನು. ಹೌದು ಚಿರಣ್, ಅವ್ರು ಹೇಳ್ತಾ ಇರೋದು ನಿಜ. ನಾನು ನಿಮ್ಮಾಗೆ ಮೊದಲು ನಮ್ದೆ ಅವನು ಕ್ಲಾಸ್ ತಗೊಂಡೆ. ಆಮೇಲೆನೆ ಇವನ್ ಕಾರು 2 ದಿನದಿಂದ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕಾಪಿ ತೋರಿಸಿದ್ಮೇಲೆನೆ ನಾನು ಇವನ್ ಕಾರ್ ಕಳೆದೋಗಿದೆ ಅಂತ ನಂಬಿದೆ. ಇವನ್ ಹೇಳ್ತಾ ಇರೋದು ನಿಜನೋ ಇಲ್ವೋ ಅಂತ ನಾನು ಕ್ರಾಸ್ ಚೆಕ್ ಮಾಡಿದೆ. ಆಮೇಲೆನೆ ಕನ್ಫರ್ಮ್ ಆಗಿತ್ತು ಇವನ್ ಹೇಳ್ತಾ ಇರೋದು ನಿಜ ಅಂತ. ಇಲ್ಲ ಸರ್, ಇಲ್ಲ ಸರ್, ಹಾಗಾಗೋಕ್ ಚಾನ್ಸೇ ಇಲ್ಲ. ಇದ್ಯಾರೋ ರಾಧಿಕನ ಸಾಯಿಸ್ಬೇಕು ಅಂತ ಮಾಡಿರೋ ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ. ಸರ್, ಯಾರೋ ಇವನ್ ಕೈಲಿ 2 ದಿನದ ಹಿಂದೆನೆ ಗಾಡಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡ್ಸಿದ್ದಾರೆ.